ಇನ್ನು ಮಹಿಳಾ ಅಧಿಕಾರಿಯೋರ್ವರಿಗೆ ಧಮಕಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದಂತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ವಿರುದ್ಧ ಎರಡೆರಡು ಎಫ್ಐಆರ್ ದಾಖಲಾಗಿದೆ. ಬಂಧನದ ಭೀತಿಯಿಂದ ಆಸಾಮಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಈ ಮಧ್ಯೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತ ಕಾಂಗ್ರೆಸ್ ರಾಜೀವ್ ಗೌಡನಿಗೆ ಯಾವುದಕ್ಕೂ ಒಂದು ಇರಲಿ ಅಂತ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಇದೆಲ್ಲ ಒಂದ್ ಕಡೆ ಆದ್ರೆ ಈ ಪುಡಾರಿಯನ್ನ ಸಮರ್ಥನೆ ಮಾಡಿಕೊಳ್ಳೋ ಮಟ್ಟಕ್ಕೂ ಕೆಲ ಸಚಿವರುಗಳೇ ಇಳಿದಿದ್ದಾರೆ. ಬೆಂಕಿ ಹಚ್ತೀನಿ, ದಂಗೆ ಎಬ್ಬಿಸ್ತೀನಿ ಅಂದವನು ಸೌಮ್ಯ ಸ್ವಭಾವದವನಂತೆ. ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ಎಲ್ಲ ವಾರ್ಡಿಂದ ಎಗ್ಬರ್ಸ್ತೀನಿ ದಂಗೆನ. ರಾಜೀವ್ ಗೌಡ್ರು ಸೌಮ್ಯ ಸ್ವಭಾವದವರು. ಮಹಿಳಾ ಅಧಿಕಾರಿಗೆ ಚಪ್ಲಿಲ್ ಹೊಡೆಸ್ತೀನಿ ಅಂದವನು ಅಮಾಯಕನಂತೆ. ಬಂದು ಹೊಡಿತಾ ಇದ್ರ ಚಪ್ಲಿಲಿ. ರಾಜೀವ್ ಗೌಡ್ರು ಸೌಮ್ಯ ಸ್ವಭಾವದವರು. ಅಬಾಬಾಬಾಬಾ, ಭೇಷ್ ಕಣ್ರಿ ಭೇಷ್. ಅದೆಂಥ ಪುಡಾರಿಯ ಸಮರ್ಥನೆಗಿಳಿದಿದ್ದಾರೆ ನೋಡಿ ಸಚಿವರು. ಇಡೀ ರಾಜ್ಯವೇ ಈ ರೌಡಿ ರಾಜೀವ್ ಗೌಡನ ಕರ್ಣ ಕಠೋರ ಮಾತುಗಳನ್ನ ಕೇಳಿಸ್ಕೊಂಡಿದೆ. ಒಬ್ಬ ಅಧಿಕಾರಿ ಅನ್ನೋದನ್ನ ಮರೆತು, ಅದರಲ್ಲೂ ಮಹಿಳೆ ಅನ್ನೋದನ್ನು ಮರೆತು ಈ ಲಜ್ಜೆಗಟ್ಟ ಕಾಂಗ್ರೆಸ್ ನಾಯಕ ತನ್ನ ಹೊಲಸು ನಾಲಿಗೆಯನ್ನ ಚಾಚಿದ್ದ. ಇಂಥ ಘನ ಪುರುಷ ಸೌಮ್ಯ ಸ್ವಭಾವದವನಂತೆ ಅವರದ್ದೇ ಪಕ್ಷದ ಸಚಿವ ಮಹಾಶಯರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ನೋಡಿ. ರಾಜೀವ್ ಗೌಡ್ರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿ ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ಸಚಿವರೇ, ನೀವು ರಾಜೀವ್ನ ಪರ ಸಮರ್ಥನೆಗಿಳಿಯೋ ಮುನ್ನ ನೋಡ್ಬೇಕಾದ ಸ್ಟೋರಿ ಸಾಕಷ್ಟಿವೆ. ಈ ರಾಜೀವ್ ಗೌಡನ ದರ್ಪ ದಬ್ಬಾಳಿಕೆ ಬರೀ ಪೌರಾಯುಕ್ತೆ ಮೇಲಷ್ಟೇ ಅಲ್ಲ, ಇನ್ನೂ ಕೆಲವು ಅಧಿಕಾರಿಗಳು ಈತನ ಬೆದರಿಕೆಗೆ ತುತ್ತಾಗಿದ್ದಾರೆ ಅನ್ನೋ ಆರೋಪ ಇದೆ. ಶಿಡ್ಲಘಟ್ಟದ ತಹಶೀಲ್ದಾರ್ ಗಗನ ಸಿಂಧು ಕೂಡ ಈ ಹಿಂದೆ ರಾಜೀವ್ ಏಕವಚನದಲ್ಲಿ ನಿಂದಿಸಿದ್ದ ಅಂತ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ TV9ಗೆ ಕರೆ ಮಾಡಿದ್ದ PDO ಒಬ್ರು ಈತನ ದಬ್ಬಾಳಿಕೆ ಬಗ್ಗೆ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಇನ್ನು ರಾಜೀವ್ ಗೌಡನ ವರ್ತನೆಯನ್ನ ಬಿಜೆಪಿ JDS ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರೋ HDK, ಸರ್ಕಾರ ಕ್ರಮ ಕೈಗೊಂಡ್ರೆ ಇಂಥ ಘಟನೆ ಮರುಕಳಿಸಲ್ಲ ಅಂದ್ರೆ ರಾಜೀವ್ ಗೌಡನ ಬಂಧನಕ್ಕೆ ಪ್ರತಾಪ್ ಸಿಂಹ ಆಗ್ರಹಿಸಿದ್ದಾರೆ. ಈಗ ಯಾರೇ ತಪ್ಪು ಮಾಡಲಿ, ನಾನು ನೆನ್ನೆನೂ ಸಹ ಹೇಳಿದ್ದೀನಿ, ಇಂಥ ಪ್ರಕರಣದಲ್ಲಿ ಒಂದು 2-3 ಇಶ್ಯೂಗಳಲ್ಲಿ ಯಾವುದೇ ಪಕ್ಷದವರಿರಲಿ ಒಂದು ಕಠಿಣವಾದಂಥ ತೀರ್ಮಾನವನ್ನ ಸರ್ಕಾರದಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಂಥ ಘಟನೆಗಳು ಪದೇ ಪದೇ ನಡೆಯಲ್ಲ ನನ್ನ ಅಭಿಪ್ರಾಯದಲ್ಲಿ. ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಪುಡಾರಿ ಇದನ್ನಲ್ಲ ಅವನು ಒದ್ದು ಒಳಗಾಕಿ, ಯಾವನ್ ಪೋಸ್ಟ್ ಹಾಕಿದಾನೋ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಸಚಿವ KH ಮುನಿಯಪ್ಪ ರಾಜೀವ್ ಗೌಡನ ಸ್ವಭಾವವನ್ನ ಸೌಮ್ಯ ಅಂತ ಕರೆದ್ರೆ, ಮತ್ತೊಂದ್ ಕಡೆ ಪ್ರಿಯಾಂಕ್ ಖರ್ಗೆ ರಾಜೀವ್ ಗೌಡನ ನಡೆ ಖಂಡಿಸಿದ್ದಾರೆ. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಿನಲ್ಲಿರ್ಬೋದು, ಸಂವಿಧಾನದಲ್ಲಿರ್ಬೋದು, ಬೇರೆಯವರನ್ನ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಇನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ಟೌನ್ ಪೊಲೀಸ್ ಠಾಣೆಯಲ್ಲಿ 2 FIR ದಾಖಲಾಗಿವೆ. ಒಂದು ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ನೀಡಿದ ದೂರು, ಮತ್ತೊಂದು ಶಾಸಕ ರವಿಕುಮಾರ್ ಪರ JDS ಕೊಟ್ಟ ದೂರು. ಈ ನಡುವೆ ರಾಜೀವ್ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾನೆ. ಇವನಿಗಾಗಿ ಪೊಲೀಸರು ಕೆಂಪೇಗೌಡ ವಿಮಾನ ನಿಲ್ದಾಣ, ಫಾರ್ಮ್ ಹೌಸ್, ಬೆಂಗಳೂರಿನ ಮನೆ ಮತ್ತು ಆತ್ಮೀಯರ ಮನೆಗಳಲ್ಲಿ ಶೋಧ ನಡೆಸಿದ್ದಾರೆ. ರಾಜೀವ್ ಗೌಡನನ್ನ ಬಂಧಿಸದಿದ್ರೆ ಶಿಡ್ಲಘಟ್ಟ ಬಂದ್ ಮಾಡೋದಾಗಿ ಜಿಲ್ಲಾ ಬಿಜೆಪಿ ಎಚ್ಚರಿಕೆ ಕೊಟ್ಟಿದೆ. ಕಾಂಗ್ರೆಸ್ ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ನಮ್ಮ ರಾಜ್ಯ ನೋಡ್ತಾ ಇದೆ, ಇವತ್ತು ದೇಶ ನೋಡ್ತಾ ಇದೆ. ಶಿಡ್ಲಘಟ್ಟ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿರ್ತಕ್ಕಂಥದ್ದು ಖಂಡನೀಯ. ಒಬ್ಬ ಹೆಣ್ಮಗಳನ್ನ ಗೌರವ ಕೊಡೋದು ಕಲಿಬೇಕು. ಇವತ್ತು ಇವ್ರಿಗೆ ಯಾವುದೇ ಕಾರಣಕ್ಕೆ ಈಗ ಕಾನೂನಾತ್ಮಕವಾಗಿ ಅವ್ರಿಗೇನು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಿದ್ಧ. ಪ್ರಭಾವಿ ಗುತ್ತಿಗೆದಾರನ ಮೂಲಕ ಸಂಧಾನಕ್ಕೆತ್ನಿಸಿದ್ದಂತೆ ರಾಜೀವ್ ಗೌಡನ ಪುಂಡಾಟದ ಬಗ್ಗೆ TV9 ವರದಿ ಪ್ರಸಾರ ಮಾಡಿತು. ಬೆದರಿಕೆ ಆಡಿಯೋ ಪ್ರಸಾರವಾಗ್ತಿದ್ದಂತೆ ರಾಜೀವ್ ಸಂಧಾನಕ್ಕೆತ್ನಿಸಿದಾನಂತೆ. ಸಂಬಂಧಿಕರು ಹಾಗೂ ಪ್ರಭಾವಿ ಗುತ್ತಿಗೆದಾರನ ಮೂಲಕ ಪೌರಾಯುಕ್ತೆ ಅಮೃತಾ ಗೌಡ ಜೊತೆಗೆ ರಾಜಿಗೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದು ಬಯಲಾಗಿದೆ. ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಪೌರಾಯುಕ್ತರೊಂದಿಗೆ ತಾವಾಡಿದ ಮಾತುಗಳಿಂದ ಮುಜುಗರವಾಗಿದೆ. 1 ವಾರದೊಳಗೆ ಸೂಕ್ತ ಸಮಜಾಯಿಷಿ ನೀಡಿ, ಇಲ್ದಿದ್ರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.
ಒಂದು ಪಾದಯಾತ್ರೆ ಮಾಡೋಕ್ಕೆಲ್ಲ ನಾಯಕತ್ವ ಇಲ್ವಾ? ಅಷ್ಟು ಸಾಮರ್ಥ್ಯ ಇಲ್ವಾ ಇವರಿಗೆ? ಬೆಳ್ಳಾರಿಯಿಂದ ಬೆಂಗಳೂರು ತನಕ 4 ಜನನ ಬರ್ತಾರೆ ಎಲ್ಲ ನೋಡ್ಬೇಕಲ್ಲ ನಾವು. ನೆಕ್ಸ್ಟ್ ಹೋರಾಟದ ಬಗ್ಗೆ 20 ದಿನಗಳದ್ದು 20th ಆದ್ಮೇಲೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತಾ ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಬಿಜೆಪಿಯೊಳಗಿನ ಬಳ್ಳಾರಿ ಪಾದಯಾತ್ರೆ ಗೊಂದಲ ಮುಗಿದಂತೆ ಕಾಣ್ತಿಲ್ಲ. ಹೌದು, ಹೀಗೆ ಹೇಳೋದಕ್ಕೂ ಕಾರಣ ಇದೆ. ಏನು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಪಾದಯಾತ್ರೆ ಬಗ್ಗೆ ನಿನ್ನೆ ಶ್ರೀರಾಮುಲು ಕೊಟ್ಟಿದ್ದ ಹೇಳಿಕೆಯನ್ನೊಮ್ಮೆ ಕೇಳಿ. 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಎಲ್ಲರಿಗೂ ನಿಮ್ಮ ಕಾಪಿ ಒಂದು ಕೊಡ್ತೀನಿ. ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಂತ ಕೆಲಸ ಆಗಿದೆ. ಹೀಗೆ ಜನಾರ್ದನ ರೆಡ್ಡಿ ಅವರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಶ್ರೀರಾಮುಲು ಪಾದಯಾತ್ರೆ ಬಗ್ಗೆ ತಮಗಿರೋ ಸ್ಪಷ್ಟತೆ ತಿಳಿಸಿದ್ರು. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ದಿನ ನಡೆಯಬೇಕು ಅಂತೆಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ವಿಷಯ ಅಂದ್ರೆ ಜನವರಿ 17 ಅಂದ್ರೆ ನಾಡಿದ್ದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಈ ಪ್ರತಿಭಟನೆ ಮುಗಿದ ಬಳಿಕ ಸೀದಾ ಪಾದಯಾತ್ರೆ ಮಾಡಬೇಕು ಅನ್ನೋದು ಈ ಇಬ್ಬರ ಅಭಿಲಾಷೆ. ಆದ್ರೆ ಇದಕ್ಕೆ ಬಿಜೆಪಿ ರಾಜ್ಯ ಘಟಕ ಒಪ್ಪಿಗೆ ಕೊಟ್ಟಂತೆ ಕಾಣ್ತಿಲ್ಲ. ಹೀಗಾಗಿ ಈ ನಾಯಕರೇ 20ನೇ ತಾರೀಕಿನ ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಗೊಂದಲಕ್ಕೆ ಕನ್ನಡಿ ಹಿಡಿದಿದ್ದಾರೆ. ನೆಕ್ಸ್ಟ್ ಹೋರಾಟದ ಬಗ್ಗೆ ಅವತ್ತು ಒಂದು ತೀರ್ಮಾನ ಮಾಡಿ ಮತ್ತು ರಾಷ್ಟ್ರೀಯ ನಾಯಕರ ಜೊತೆ 20ನೇ ತಾರೀಕು ಆದಮೇಲೆ 20th ಆದಮೇಲೆ ಡೆಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಪ್ರತಿಭಟನಾ ವಿಚಾರದಲ್ಲಿ ಪಾದಯಾತ್ರೆ ವಿಷಯದಲ್ಲಿ ದಿನಾಂಕವನ್ನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಘೋಷಣೆ ಮಾಡೋಣ ಅಂತೇಳಿ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹೇಳಿರೋ ಕಾರಣ ಹೀಗೆ ಪಾದಯಾತ್ರೆ ಬಗ್ಗೆ ಗೊಂದಲ ಇಟ್ಟುಕೊಂಡೇ ನಾಡಿದ್ದು ಬೃಹತ್ ಹೋರಾಟ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ ಬಿಜೆಪಿಯ ಎಲ್ಲ ನಾಯಕರು ಭಾಗಿಯಾಗಲಿದ್ದಾರಂತೆ. APMC ಮಾರ್ಕೆಟಲ್ಲಿ ಮೊದಲ ಹಂತದ ಹೋರಾಟ ಒಂದು ಪ್ರತಿಭಟನಾ ರ್ಯಾಲಿ. ಹಾಗಾಗಿ 17ನೇ ತಾರೀಕು ಬೆಳಿಗ್ಗೆ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅವತ್ತು ನಮ್ಮ ಪ್ರತಿಭಟನಾ ರ್ಯಾಲಿ ನಂತರ ಮುಂದಿನ ಹೋರಾಟದ ಬಗ್ಗೆ ಕೂಡ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥವ್ರು ಇದ್ದಾರೆ. ಒಂದು ಬಹಳ ದೊಡ್ಡ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತಾ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಶಾಸಕರನ್ನ ಅಂತೇಳಿ ನಾವು ಆಗ್ರಹ ಪಡಿಸೋರಿದ್ದೇವೆ. ಈ ಬೆಳವಣಿಗೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಒಂದು ಪಾದಯಾತ್ರೆ ಮಾಡೋದಕ್ಕೆ ನಾಯಕತ್ವದ ಸಾಮರ್ಥ್ಯ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಯಾಕೆ ಪಾದಯಾತ್ರೆ ಇಲ್ವಾ? ಯಾಕೆ? ಯಾರ ನಾಯಕತ್ವದಲ್ಲಿ ಮಾಡಬೇಕು ಅಂತ ತಾನೇ ಇರೋದು ಪಾದಯಾತ್ರ. ನಾಯಕತ್ವದ ಕೊರತೆ ಇದೆ ಅಂದ್ಬಿಟ್ಟು ಎದ್ದು ಕಾಣ್ತಾ ಇದೆ ಇವತ್ತು ಬಿಜೆಪಿನಲ್ಲಿ. ಬೆಳ್ಳಾರಿಯಿಂದ ಬೆಂಗಳೂರು ತನಕ ಒಂದು ಪಾದಯಾತ್ರೆ ಮಾಡೋಕ್ಕೆಲ್ಲ ನಾಯಕತ್ವ ಇಲ್ವಾ? ಅಷ್ಟು ಸಾಮರ್ಥ್ಯ ಇಲ್ವಾ ಇವರಿಗೆ? ಬಳ್ಳಾರಿ ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಾರ. ಯಾಕಂದ್ರೆ ಎಲ್ಲರ ಮೇಲೂ ಕೇಸ್ ಇದು ನಡೀತಾ ಇದೆ ಅಲ್ಲ, ಕೆಲವರು ಜನ ಬೇಲ್ ಮೇಲೆ ಇದಾರಲ್ಲ. ಇದೆಲ್ಲದರ ನಡುವೆ ಸಿಐಡಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಮಹತ್ವದ ದಾಖಲೆ ಸಂಗ್ರಹಿಸಿ ತನಿಖೆ ಮುಂದುವರಿಸಿರೋ ಅಧಿಕಾರಿಗಳು ಸಾರ್ವಜನಿಕರಿಂದ ಮತ್ತಷ್ಟು ವಿಡಿಯೋ ಕೇಳಿದ್ದಾರೆ. ವಿನಾಯಕ್ ಬಡಿಗೇರ, TV9 ಬಳ್ಳಾರಿ.